ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅನ್ಗೋನೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಮಶಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಬೇಕು ಅಂದರೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಆಲೂಗಡ್ಡೆ, ಬದನೆಕಾಯಿ, ಸೊಪ್ಪನ್ನೆಲ್ಲ ತೊಳೆದು ಹೆಚ್ಚಿಕೊಂಡು ಇರಬೇಕು. ಆಮೇಲೆ ನಾನು ಹೆಸರುಬೇಳೆ, ತೊಗರಿಬೇಳೆನ 2 ತೊಳೆದು ಹಾಕ್ಕೊಂಡು ಕುಕ್ಕರ್ಗೆ ಅದಕ್ಕೆ ಹೆಚ್ಚಿಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಆಮೇಲೆ ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ, ಧನಿಯಾ ಪುಡಿ ಹಾಕಿದೆ. ಆಮೇಲೆ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕೂಗೋಕ್ಕೆ ಇಟ್ಟಿದೆ. 1-2 ವಿಷಲ್ ಬಂತು. ಆರಲಿ ಅಂತ ಇಕ್ಕಿದ್ದೆ. ಫಸ್ಟೇ ಒಗ್ಗರಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಈರುಳ್ಳಿ, ಜಜ್ಜಿಕೊಂಡಿರೋಂಥ ಬೆಳ್ಳುಳ್ಳಿ ಹಾಕಿದೆ. ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಇಕ್ಕಿದೆ. ಅಷ್ಟೊತ್ತಿಗೆ ಕುಕ್ಕರ್ ಬಿಟ್ಟಾದ್ಮೇಲೆ ಬೇಳೆ, ತರಕಾರಿ ಎಲ್ಲ ಹಾಕಿದ್ನಲ್ಲ ಅದನ್ನು ನೀರು ಮತ್ತು ಸಪ್ರೇಟ್ ಮಾಡಿಕೊಂಡು ಮಸಿಯೋಣ ಅಂತ ಮಸಿದ್ಬಿಟ್ಟು ಒಗ್ಗರಣೆ ಆಮೇಲೆ ಕಾಯಿ ಹಾಕ್ಬಿಟ್ಟು ಅದನ್ನು ಒಂಚೂರು ಮಸ್ಕೊಂಡಾದ್ಮೇಲೆ ಒಗ್ಗರಣೆ ಇಕ್ಕಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದಾದ್ಮೇಲೆ ಮುದ್ದೆ ಮಾಡೋಣ ಅಂತ ಮುದ್ದೆಗೆ ನೀರು ಇಕ್ಕಿದೆ. ಚೆನ್ನಾಗಿ ಮಳ್ಳಲಿ ಅಂತ ಬಿಟ್ಟೆ. ಮಳ್ತಾ ಇರ್ಬೇಕಾದ್ರೆ ನಾನು ಅನ್ನದ ಕೈ ಅಂತಲೂ ಅಂತಾರೆ ಅಥವಾ ಚಪಾತಿ ಅಥವಾ ಇದರಲ್ಲೂ ನಾನು ಮುದ್ದೆ ಮಾಡ್ತೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಹಸಿಟ್ಟು ಹುಯ್ದೆ, ರಾಗಿ ಹಸಿಟ್ಟು ಹುಯ್ದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಅನ್ನದ ಕೈ ತೊಗೊಂಡು ಹಿಂಗೆ ಚೂರು ಇದು ಮಾಡಬೇಕು, ಬೇಯೋಕ್ಕೆ ಅಂತ ಬಿಡಬೇಕು. ಚೆನ್ನಾಗಿ ಬೇಯಲಿ ಅಂತ ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಇದಾದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಮಾಡಬೇಕು. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಯಾಕೆಂದರೆ ಮುದ್ದೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿ ರುಚಿನೂ ಬರುತ್ತೆ ಮತ್ತು ಹೊಟ್ಟೆನೂ ಏನೂ ಇದಾಗಲ್ಲ, ಏನಾದರೂ ಹಸಿದು ಮುದ್ದೆ ತಿಂದರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ್ದಾದ್ಮೇಲೆ ನಾನು ತಟ್ಟೆಲ್ಲೇ ಉಂಡೆ ಕಟ್ಕೊತೀನಿ. ಚೆನ್ನಾಗಿ ಏನು ಇದು ಮಾಡ್ಕೊಂಬಿಡಿ. ಒಂದು ಕೈಯಲ್ಲಿ ಫೋನ್ ಬೇರೆ ಇಟ್ಕೊಂಡಿದ್ನಲ್ಲ, ಚೆನ್ನಾಗಿ ತಿರುವಿ ಇದು ಮಾಡಿದ್ದಾದ್ಮೇಲೆ ಹಿಂಗೆ ಬಂದಿದೆ. ಹಿಂಗೆ ಇದಾಗಬೇಕು. ಕೆಳಗಡೆ ನಾವು ಹಾಕಿದ್ರು ಅದು ಬಿದ್ದೋಗ್ಬಾರ್ದು. ಬಿದ್ದೋಗ್ತೈತೆ ಅಂದರೆ ಅದು ಇನ್ನೂ ಬೇಯಬೇಕು ಅನ್ನೋ ಅರ್ಥದಲ್ಲಿ ಬರುತ್ತೆ ಮುದ್ದೆ. ನೋಡಿ, ಕೆಳಗಡೆ ನಾನು ಹಾಕಿದ್ರೂ ಅದು ಇದ್ರ ಮೇಲೆ ಕಚ್ಕೊಂಡೈತೆ ಅಂದರೆ ಚೆನ್ನಾಗಿ ಬೆಂದೈತೆ ಅಂತ ಹೇಳಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆಲ್ಲ ಮುದ್ದೆ ಕಟ್ಟಿದ್ದಾದಮೇಲೆ ಚೆನ್ನಾಗಿ ಮುದ್ದೆನ ಈಚೆಗೆ ಅಂದರೆ ಇದು ಮಾಡಬೇಕು. ರೌಂಡ್ ಶೇಪಿಗೆ ಬರೋ ಥರ ಮುದ್ದೆನ ಚೆನ್ನಾಗಿ ಕಟ್ಟಬೇಕು. ಅಂದರೆ ಈ ಥರ ಎಲ್ಲ ಮಾಡಿದಾದ್ಮೇಲೆ ನೀರು ಹತ್ಕೊಬೇಕು. ಕೈ ಸುಡ್ತಾ ಇರುತ್ತೆ. ನೀರು ಹತ್ಕೊಂಡು ಮುದ್ದೆ ಕಟ್ಟಬೇಕು. ಮುದ್ದೆ ಕಟ್ಟಿದ್ದಾದಮೇಲೆ ಈ ಥರ ಬರುತ್ತೆ. ಪ್ಲೀಸ್ ಯಾರಾದರೂ ನೋಡೋರು ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.